We have in front of us is the Kawasaki Z800. Z800 ಬಂದ್ಬಿಟ್ಟು is a very well known machine. ಒಂದು ಕಾಲದಲ್ಲಿ ಯಾಕೆ ಇದನ್ನ ಸ್ಟಾಪ್ ಮಾಡಿದ್ರೋ ಗೊತ್ತಿಲ್ಲ. ಬ್ಯೂಟಿಫುಲ್ ಮಿಷಿನ್ ಆದರೆ ನೋಡೋಕೆ ಹೋದ್ರೆ ಆ Z800ಗಳು ಸದ್ಯಕ್ಕೆ ಮಾರ್ಕೆಟಲ್ಲಿ ಸಿಗಲ್ಲ. ಹೆಂಗೋ ಕೈಗೆ ಸಿಕ್ಕಿದ್ರೆ ಅಷ್ಟು ನೀಟಾಗಿರಲ್ಲ. ಟ್ರಾಕ್ಷನ್ ಇಲ್ಲ ಏನಿಲ್ಲ ಇದರಲ್ಲಿ. ಡೈರೆಕ್ಟಾಗಿ ಸ್ಕಿಡ್ ಆಗುತ್ತೆ ಗಾಡಿ. ಕಂಪ್ಲೀಟ್ ರಾ ಗಾಡಿ. ಯು ಶುಡ್ ನೋ ಹೌ ಯು ಆರ್ ರೈಡಿಂಗ್ ಇಟ್. ಇಟ್ಸ್ ಅ ರಾ ಮಷೀನ್. 800cc ಗಿವನ್ ಇನ್ ಯುವರ್ ಹ್ಯಾಂಡ್. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವ್ಲಾಗ್. ಸೊ ನಾವು ಇವತ್ತು ಸಿಟ್ರಸ್ ಟ್ರೈಲ್ ಹತ್ರ ಬಂದು ನಿಂತ್ಕೊಂಡಿದ್ದೀವಿ. ಸೊ ರೈಟ್ ನೌ ವಿ ಹ್ಯಾವ್ ಇನ್ ಫ್ರಂಟ್ ಆಫ್ ಅಸ್ ಇಸ್ ದಿ ಕವಾಸಕಿ Z800 2015 ಮಾಡಲ್. ಇದು ನಮ್ಮ ಭೂಷಿತ್ ಅವ್ರದ್ದೆ. ಸೊ ಒಂದಷ್ಟು ಈ ಗಾಡಿ ಬಗ್ಗೆನೂ ತುಂಬಾ ಸದ್ದಿತ್ತು ಒಂದು ಕಾಲದಲ್ಲಿ, ಈಗಲೂ ಇದೆ. ಬಟ್ ತುಂಬ ಜನರು ಇಟ್ಕೊಂಡಿರೋರು ಮಾರಕ್ಕೆ ಹೋಗಲ್ಲ, ಆ್ಯಂಡ್ ಮಾರಿದ್ರು ಟಕ್ ಅಂತ ಹೋಗ್ಬಿಟ್ಟಿರುತ್ತೆ ಆಚೆ. ಸೊ ದಟ್ ಈಸ್ ಹೌ ಇಟ್ ಈಸ್. ಸ್ಪೆಸಿಫಿಕೇಷನ್ಸ್ ಬಗ್ಗೆ ಈ ಗಾಡಿದು ಸ್ವಲ್ಪ ಮಾತಾಡೋಣ ಇವಾಗ. ಒಂದು ಪ್ರಾಪರಾಗಿ ಲುಕ್ ತಗೊಳ್ಳಿ ಹೇಗಿದೆ ಗಾಡಿದು ಅಂತಂದ್ಬಿಟ್ಟು. ಸೊ ಇಟ್ಸ್ ನೀಟ್ಲಿ ಮೇಂಟೈನ್ಡ್. 2015ಗೆ ನೋಡೋಕೆ ಹೋದರೆ ಇಟ್ಸ್ ಬ್ಯೂಟಿಫುಲಿ ಮೇಂಟೈನ್ಡು Z800. ಥರ್ಡ್ ಓನರು. ಸ್ಪೆಸಿಫಿಕೇಷನ್ ಹೇಳೋದಂದರೆ ನಿಮಗೆ ಗೊತ್ತಿರುತ್ತೆ, ಬಟ್ ಇನ್ನೊಂದ್ಸಲ ಹೇಳ್ತೀನಿ. ಇಟ್ಸ್ 806cc 111.5 bhp ಗಾಡಿ ಇದು. ಆ್ಯಂಡ್ 83 Newton meters ಆಫ್ ಟಾರ್ಕ್ ಇದೆ ಅಟ್ 8000 RPM. ಸೊ ಟಾರ್ಕು ಸಕ್ಕದಾಗಿದೆ. ಸೊ ಇನ್ಲೈನ್ 4 ಸಿಲಿಂಡರ್ ಇದು. ನಮ್ಮ ಭೂಷಿತ್ ಅವ್ರಿಗೆ ಆ್ಯಕ್ಚುಲಿ ತಗೊಳ್ಳುವಾಗ ಇದಕ್ಕೊಂದು ಆ್ಯಕ್ರನು ಸಿಕ್ಕಿತ್ತು, ಬಟ್ ಅವ್ರು ವಾಪಸ್ಸು ಸ್ಟಾಕ್ ಎಕ್ಸಾಸ್ಟ್ ಹಾಕೊಂಡಿದ್ದಾರೆ ಇವತ್ತು. ಆ್ಯಕ್ರ್ ಆಗದೆ ಇದ್ದಿದ್ರೆ ಇನ್ನೊಂದು ಚೆನ್ನಾಗಿರೋದು. ಸೊ ಈ ಗಾಡಿ ಕಂಪ್ರೆಷನ್ ರೇಷಿಯೋ ಬಗ್ಗೆ ಮಾತಾಡೋದಂದರೆ ಇಟ್ಸ್ 11.9:1. ಸೊ ಒಂಥರ ಕೈಂಡ್ ಆಫ್ ಹೈ ಕಂಪ್ರೆಷನ್ ರೇಷಿಯೋನೇ ಇದು, ಬಟ್ ನಾಟ್ ಆಸ್ ವಾಟ್ ಯು ಗೆಟ್ ಇನ್ 900 ಮತ್ತು ZX10R ಎಲ್ಲ ಹೆಂಗಿದೆ ಹಂಗಲ್ಲ. ಆ್ಯಂಡ್ ಇನ್ನೊಂದು ನನಗೆ ಈ ಗಾಡಿ ಬಗ್ಗೆ ಇದು ಗೊತ್ತಿರಲಿಲ್ಲ. ದಿಸ್ ಕಮ್ಸ್ ವಿತ್ CBS ಅಂದರೆ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಇದೆ ಇದರಲ್ಲಿ. Z800 ಇತ್ತು. ಐ ಡೋಂಟ್ ನೋ Z900 ಇದು ಬರಲ್ಲ ಅನಿಸುತ್ತೆ, ಬಟ್ ನೋಡಿ ಇದರಲ್ಲಿ ಈ ಗಾಡಿಯಲ್ಲಿದೆ. ಸೊ ಬ್ಯೂಟಿಫುಲ್ ಮಷೀನ್. ಸೀಟ್ ಹೈಟ್ ಬಂದ್ಬಿಟ್ಟು 834 mm. ಫ್ಯೂಲ್ ಟ್ಯಾಂಕ್ ಬಂದ್ಬಿಟ್ಟು 17 ಲೀಟರ್ಸು. ಕಂಪನಿಯವರು 16 to 17 kilometers ಕ್ಲೇಮ್ ಮಾಡ್ತಾರೆ, ಬಟ್ ನಮ್ಮ ಭೂಷಿತ್ ಅವ್ರಿಗೆ ಸಮ್ವೇರ್ ಅರೌಂಡ್ ಅದೇ ಸಿಗ್ತಾ ಇದೆ. ಈ ಗಾಡಿದ ಕರ್ಬ್ ವೇಟ್ ಬಂದ್ಬಿಟ್ಟು 234 kgs, ವಿಚ್ ಇಸ್ ಆಸ್ ಈಕ್ವಲೆಂಟ್ ಟು ನಮ್ಮ ಟಾರ್ಜನ್ನು ಇಲ್ಲಿ ನಿಂತಿರೋದು. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಪ್ರಿಟಿ ಡೀಸೆಂಟ್ ಆಗಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ 150 mm ಇದೆ. ಫ್ರಂಟ್ 17 inch, ರಿಯರ್ 17 inch. ಯಾವುದಿದ್ ಬ್ರೋ? 180 ಸೆಕ್ಷನಾ? 180 ಅಲ್ಲ, ಹಿಂದೆ ಮುಂದೆ 120. ಸೊ ಟೈರ್ ಸೆಟಪ್ ಹೇಗಿದೆ, ಸೊ ಸ್ಟಾಕ್ ಎಕ್ಸಾಸ್ಟ್ ಹೇಗಿದೆ ಅಂತ ಒಂದ್ಸಲ ಕೇಳಿಸ್ಕೊಳ್ಳೋಣ ನೋಡಿ. ಸೊ ದಿಸ್ ಇಸ್ ಹೌ ದ ಡ್ಯಾಶ್ ಇಸ್. ಸೊ ಯಾವುದೇ ಒಂದು ಫ್ಯಾನ್ಸಿ ಎಲೆಕ್ಟ್ರಾನಿಕ್ಸ್ ಇಲ್ಲ ಇದರಲ್ಲಿ. ಯು ಓನ್ಲಿ ಹ್ಯಾವ್ ಇಸ್ ABS. ರೈಡಿಂಗ್ ಮೋಡ್ಸ್ ಇಲ್ಲ. ಯು ಡೋಂಟ್ ಹ್ಯಾವ್ ಎನಿ ಟ್ರಾಕ್ಷನ್ ಕಂಟ್ರೋಲ್. ಇಟ್ಸ್ ಅ ಪ್ರಾಪರ್ ರಾ ಗಾಡಿ ಆ್ಯಕ್ಚುಲಿ. ಸಖತ್ ಸ್ಮೂತಾಗಿದೆ. ದಟ್ ಇಸ್ ಹೌ ಇಟ್ ಸೌಂಡ್ಸ್. ಸೊ ಹಿಂದೆ ಸಸ್ಪೆನ್ಷನ್ ಬಂದ್ಬಿಟ್ಟು ಯೂನಿಲಿಂಕ್ ಟ್ರ್ಯಾಕ್ ಸಿಂಗಲ್ ಮೋನೋಶಾಕ್ ಸಸ್ಪೆನ್ಷನ್ ಅಂತ. ಸೊ ಇನ್ಲೈನ್ 4 ನೋಡ್ತಾ ಇರ್ಬೋದು ನೀವು ಸ್ಟಾಕಲ್ಲಿ ಹೆಂಗೆ ಹೊಡೆಯುತ್ತೆ ಅಂತ. ಬನ್ನಿ ರೈಡ್ ಮಾಡೋಣ. ಸಿಟ್ರಸ್ ಟ್ರೈಲ್ ಇವಾಗ ಓಪನ್ ಆಗೈತೆ, ಬಟ್ ನಾವಿವಾಗ ಇದನ್ನು ಬ್ಲಾಗ್ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಮಧ್ಯದಲ್ಲಿ ಬೇಡ ನಿಲ್ಲಿಸೋದು. ಹೋಗ್ಬಿಟ್ಟು ಬಂದ್ಬಿಡೋಣ. ಸೊ ಒಂಥರ ಡಿಸ್ಪ್ಲೇನೇ ಸಖತ್ ಡಿಫ್ರೆಂಟ್ ಆಗಿತ್ತಿದ್ದು. ಸೊ ಸೆಂಟ್ರಲ್ಲಿ ನಿಮಗೆ ಟ್ಯಾಕೋಮೀಟರ್ ಸಿಗುತ್ತೆ, ಕ್ಲಾಕ್ ಇದೆ, ಓಡೋ ಇದೆ. 18,000 ಓಡಿದೆ. ನಮ್ಮ ಭೂಷಿತ್ ಅವ್ರು ತಗೊಳ್ಳುವಾಗ ಸಮ್ವೇರ್ ಅರೌಂಡ್ 15 ಏನೋ ಓಡಿತ್ತು ಅಷ್ಟೇ, 15,000 kilometers. ಸೊ ಯು ಹ್ಯಾವ್ ಫ್ಯೂಲ್ ಆ್ಯಾವ್ರೇಜ್, ಫ್ಯೂಲ್ ಇಂಡಿಕೇಷನ್, ಸ್ಪೀಡ್ ಅಷ್ಟೇ. ಆ್ಯಂಡ್ ಇಂಜಿನ್ ಟೆಂಪ್ರೇಚರ್ ಇದೆ. ಸೊ ಸ್ಮೂತಾಗಿದೆ ಗಾಡಿ. ತುಂಬ ಚೆನ್ನಾಗಿದೆ ಗಾಡಿ ಆ್ಯಕ್ಚುಲಿ. ಸೊ ಈ ರೋಡಲ್ಲಿ ನಾವು ಜೋರಾಗೆಲ್ಲ ಓಡ್ಸೋಕ್ಕಾಗಲ್ಲ.
Z800 ಬಂದ್ಬಿಟ್ಟು ಇಸ್ ಅ ವೆರಿ ವೆಲ್ ನೋನ್ ಮಷೀನ್. ಒಂದು ಕಾಲದಲ್ಲಿ ಯಾಕೆ ಇದನ್ನು ಸ್ಟಾಪ್ ಮಾಡಿದ್ರೋ ಗೊತ್ತಿಲ್ಲ, ಬಟ್ 900 ಬಿಟ್ರು ಅಂತ ಅಂದ್ಬಿಟ್ಟು ಇದಕ್ಕೆ ಸ್ಟಾಪ್ ಮಾಡಿಬಿಟ್ರು. ಇಟ್ಸ್ ಅ ಬ್ಯೂಟಿಫುಲ್ ಮಿಷಿನ್. ಆದರೆ ನೋಡೋಕೆ ಹೋದರೆ ಸ್ಟಾಕಲ್ಲಿ ಅಷ್ಟೊಂದೇನು ಸೌಂಡ್ ಕೇಳಿಸಲ್ಲ. ಟ್ರಾಕ್ಷನ್ ಇಲ್ಲ, ಏನಿಲ್ಲ ಇದರಲ್ಲಿ. ಡೈರೆಕ್ಟಾಗಿ ಸ್ಕಿಡ್ ಆಗುತ್ತೆ ಗಾಡಿ. ನೀವು ಮರಳಲ್ಲೆಲ್ಲ ತೊಗೊಂಡೋಗ್ಬಿಟ್ರೆ ಅಲ್ಲಿ ಏನಾದರೆ ಆಕ್ಸಲರೇಟ್ ಮಾಡಿದ್ರೆ ಕಂಪ್ಲೀಟ್ 83 ನ್ಯೂಟನ್ ಮೀಟರ್ಸ್ ಟಾರ್ಕು ರಿಯರ್ ವೀಲಲ್ಲಿ ಹೊಡಿತಾ ಇರುತ್ತೆ. ಬ್ರೇಕಿಂಗ್ಸು ಸಕ್ಕತ್ತಾಗಿದೆ. ಐ ಥಿಂಕ್ ದಿಸ್ ಕಮ್ಸ್ ವಿತ್ ನಿಸಿನ್ ಬ್ರೇಕಿಂಗು ಸ್ಟಾಕಲ್ಲಿ. ಇವರೇನು ಚೇಂಜ್ ಮಾಡಿಲ್ಲ, ಬ್ರೆಂಬೋ ಎಲ್ಲ ಬರಲ್ಲ. ಸೊ ನೀವು ಸಡನ್ನಾಗಿ ಆಕ್ಸಿಲೇಟ್ ಮಾಡಿದ್ರೆ ವೀಲ್ ಸ್ಪಿನ್ ಆಗೋದಂತೂ ಪಕ್ಕ. ಯಾಕೆಂದರೆ ಯಾವುದೇ ಒಂದು ಫ್ಯಾನ್ಸಿ ಎಲೆಕ್ಟ್ರಾನಿಕ್ಸ್ ಇಲ್ಲ ಅಂತ ಹೇಳಿದ್ನಲ್ಲ, ಟ್ರಾಕ್ಷನ್ ಕಂಟ್ರೋಲು, ರೈಡಿಂಗ್ ಮೋಡ್ಸ್ ಏನೂ ಇಲ್ಲ. ಕಂಪ್ಲೀಟ್ ರಾ ಗಾಡಿ. You should know how you are riding it. It's a raw machine, 800cc given in your hand. ಆ ಥರ. ಹಾಕೊಳ್ಳ ಒಳಗಡೆ ಕೀ ಅದಕ್ಕೆ ಇದೆಯಾ? ನೀವು ತಗೊಳ್ಳಿ ಒಳಗಡೆ. ಸೊ ದಟ್ ಈಸ್ ಹೌ ದ Z800 ಇಸ್. ಒಂದು ಸಣ್ಣ ವ್ಲಾಗ್ ಇದು. ತುಂಬ ಆಸೆ ಇತ್ತು ಒಂದು ಕಾಲದಲ್ಲಿ Z800ಗೆ. ಹೆಂಗೋ ನಾವು ಭೂಷಿತ್ ಅವ್ರಿಗೆ ಸಿಗ್ಬಿಟ್ಟೈತೆ, ಡ್ರೀಮ್ ಫುಲ್ಫಿಲ್ ಮಾಡ್ಕೊಂಬಿಟ್ಟವ್ರೆ. ತುಂಬ ನಾನು ಹೇಳ್ತಾ ಇದ್ನಲ್ಲ, Z800ಗಳು ಸದ್ಯಕ್ಕೆ ಮಾರ್ಕೆಟಲ್ಲಿ ಸಿಗೋಲ್ಲ. ಹೆಂಗೋ ಕೈಗೆ ಸಿಕ್ಕಿದ್ರೆ ಅಷ್ಟು ನೀಟಾಗಿರಲ್ಲ. ಈ ಗಾಡಿ ಏನೋ ಸ್ವಲ್ಪ ನೀಟಾಗಿದೆ ಅಷ್ಟೇ. ಆ್ಯಂಡ್ ಥರ್ಡ್ ಓನರು ಇವಾಗ ನಮ್ಮ ಭೂಷಿತ್ ಅವರು. ಸೊ ದ್ಯಾಟ್ಸ್ ವಾಟ್ ಇಟ್ ಈಸ್. ನಾನು ನಿಮಗೆ ಸೊ ಈ ಒಂದು ಪರ್ಟಿಕ್ಯುಲರ್ Z800 ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ಆ್ಯಂಡ್ ಇಫ್ ಯು ಹ್ಯಾವ್ ರಿಡನ್ Z800 ಅಥವಾ ನಿಮ್ಗೆ ಆಸೆ ಇತ್ತಂದರೆ ಹಿಯರ್ ಇಟ್ ಇಸ್ ಫಾರ್ ಯು. ಆ ಲೈಕ್ ಬಟನ್ ಒತ್ತಿ. ನಾವು ಇನ್ನಷ್ಟು ವ್ಲಾಗ್ಸ್ನ ತೊಗೊಂಬರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಇನ್ನೊಂದು ವೀಡಿಯೋಲಿ ವಾಪಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.